ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೇಳು ಅಣ್ಣ, ನಿನ್ನ ಹತ್ರ ಮಾತಾಡ್ಬೇಕು. ಏನ್ ವಿಷಯ ಅಖಿಲ್? ಇದು ಗಂಡಸರಿಗೆ ಸಂಬಂಧಪಟ್ಟಿರೋ ವಿಷಯ ಅಕ್ಕ. ಮತ್ತೆ ಅಖಿಲ್ ಜೊತೆ ನೀನ್ ಯಾಕೆ ಬಂದೆ ಹಾರಿಕಾ? ಏನ್ ಹೇಳು ಅಖಿಲ್? MLA ಅವ್ರು ಬಂದಿದಾರಲ್ಲ, ಹೊಲದ ಬಗ್ಗೆ ಅಪ್ಪನ ಹತ್ರ ಮಾತಾಡೋಣ ಅಂತ. ಅದು ಅಖಿಲ್, ಆ ಹೊಲ. ಏನಣ್ಣ ಹಾಗೆ ಒದ್ದಾಡ್ತಿದ್ಯಾ? ಆ ಹೊಲ ಮಾರೋದು ನಮ್ಗಿಷ್ಟ ಇಲ್ಲ ಅಖಿಲ್. ಇದೇನು? ಆ ಹೊಲ ಮಾರೋದಕ್ಕಂತೆ ತಾನೇ ನಾವಿಲ್ಲಿಗೆ ಬಂದಿದ್ದು. ಹೌದಾ? ಮತ್ತೆ ಅತ್ತೆ ಮಾವನ ಒಂದ್ ಮಾಡಕ್ ಬಂದಿದೀವಿ ಅನ್ಕೊಂಡಿದ್ದೆ. ಅವ್ರು ಹೇಳ್ತಿರೋದ್ ನಿಜನಾ ರೀ? ಅದು ಪಾವನಿ, ಅದು ಈ ಮುಚ್ಚುಮರಿ ಯಾಕಣ್ಣ? ಅದಕ್ಕೀಗ ವಿಷಯ ಹೇಳು. ಹೊಲ ಮಾರಿ ಅಪ್ಪನ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಪಾವನಿ. ಹೊಲ ಮಾರೋ ಅವಶ್ಯಕತೆ ಏನಿದೆ ರೀ? ಮತ್ತೆ ಶ್ರಾವ್ಯ ಮದ್ವೆ ಹೇಗ್ ಮಾಡ್ತೀರಾ ಅಕ್ಕ? ಡೌರಿ ಕೊಡ್ಬೇಕಲ್ಲ. ಅವರು ಡೌರಿ ಕೇಳಲಿಲ್ವಲ್ಲ. ಅವ್ರು ಕೇಳಲಿಲ್ಲ ಅಂತ ಅವಳನ್ನ ಖಾಲಿ ಕೈಯಲ್ಲಿ ಕಳಿಸ್ತಿರೋದಕ್ಕೆ? ಶ್ರಾವ್ಯ ವರದಕ್ಷಿಣೆ ಬಗ್ಗೆ ಅಲ್ಲ, ನಿಜವಾಗ್ಲೂ ಆ ಹೊಲನ ಯಾಕೆ ಮಾರ್ಬೇಕು ಅನ್ಕೊಂಡಿದ್ರೆ ಅದನ್ನ ಹೇಳಿ. ಅಕ್ಕಂಗ್ ನೀವೇನು ಹೇಳಿಲ್ವಾ ಭಾವ? ಸಂಬಂಧ ಮಾತಾಡೋದಕ್ಕೆ ಹೋದಾಗ ನಿಮ್ ಬೀಗರು ನಮ್ಮನ್ನ ಎಷ್ಟು ಚೀಪಾಗಿ ನೋಡಿದ್ರು ಅಂತ ನೀನ್ ಅದಕ್ಕೆ ಹೇಳಿಲ್ವಾ? ಶ್ರಾವ್ಯ ಮದ್ವೆ ನಡೆಯೋವಾಗ ನೀನು ನಿಮ್ ಬೀಗರನ್ನು ಮೀರಿ ಬೆಳಿಬೇಕು ಅಂತ ಅದಕ್ಕೆ ಹೇಳಿಲ್ವಾ? ಅವ್ರ ವರದಕ್ಷಿಣೆ ಕೇಳದೇ ಇದ್ರು ಅವ್ರು ಊಹೆ ಮಾಡದೇ ಇರೋಷ್ಟು ಹಣ ಅವ್ರ ಮುಖದ ಮೇಲೆ ಬಿಸಾಕ್ಬೇಕು ಅಂತ ನೀನ್ ಅದಕ್ಕೆ ಹೇಳಿಲ್ವಾ? ಶ್ರಾವ್ಯ ಮದ್ವೆ ಅಭಿ ಒಳ್ಳೆತನದಿಂದ ನಡೀತಾ ಇದೆ ಅಖಿಲ್. ನಿಮ್ ಸ್ಟೇಟಸ್ ಹೆಚ್ಚಿದ್ರಿಂದಾಗ್ಲಿ ಅಥವಾ ನಿಮ್ ಆಸ್ತಿಯಿಂದಾಗ್ಲಿ, ಬೀಗ್ರಾಗಿ ನೀವು ಕೊಡೋ ವರದಕ್ಷಿಣೆಯಿಂದಾಗ್ಲಿ ಅಲ್ಲ. ಅವ್ರ ದಯೆ ದಾಕ್ಷಿಣ್ಯ ನನ್ಗೆ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವೇನು ಗತಿ ಇಲ್ದಿರೋರಲ್ಲ. ಅಣ್ಣ, ಅಪ್ಪನ ಹತ್ರ ನೀನ್ ಮಾತಾಡ್ತೀಯ ಇಲ್ವಾ? ಅಪ್ಪನ ಹತ್ರ ನಾನು ಮಾತಾಡಲ್ಲ ಅಖಿಲ್. ಬೇಕಾದ್ರೆ ನಾನು ನಿಂಗೆ ಸಪೋರ್ಟಿಗೆ ನಿಲ್ತೀನಿ. ನೀನ್ ಎಲ್ಲಿ ಸೈನ್ ಮಾಡು ಅಂದ್ರೆ ಅಲ್ಲಿ ಮಾಡ್ತೀನಿ. ಏನು ಅಂದ್ರೆ? ಎಷ್ಟು ದಿನ ಅಂತ ನಾವ್ ಹೀಗೆ ಇರೋದು ಪಾವನಿ? ನಿಜವಾಗ್ಲೂ ನಮ್ಮ ಬೀಗರು ನನ್ನ ಇನ್ಸಲ್ಟ್ ಮಾಡಿದ್ರು. ನಾನು ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡಬೇಕು. ಶ್ರಾವ್ಯ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಬೇಕು. ಥ್ಯಾಂಕ್ಸ್ ಅಣ್ಣ. ನನಗೆ ನಿನ್ ಸಪೋರ್ಟ್ ಇದ್ರೆ ಸಾಕು. ಯಾರ ಅಡ್ಡ ಬಂದ್ರು ನಾವು ಎದುರಿಸೋಣ, ನಾವೇನು ಅಂತ ತೋರಿಸೋಣ. ಏನ್ ಮಾಡ್ತಿದ್ದೀರಾ ರೀ ನೀವು? ಇಷ್ಟ ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಿಲ್ವಾ? ಅಖಿಲ್ ಹಾರಿಕಾ ಮಾತ್ ಕೇಳಿದ್ರೆ ನಾವು ಮುಳುಗೋಗ್ತೀವಿ ರೀ. ಇರೋ ಮರ್ಯಾದೆನೂ ಹೋಗುತ್ತೆ. ಇವಾಗಾದ್ರೂ ಕಣ್ಬಿಟ್ ನೋಡಿ. ಪಾವನಿ, ನಂಗೆ ಸ್ವಂತವಾಗಿ ಯೋಚಿಸೋಷ್ಟು ಬುದ್ಧಿ ಇಲ್ಲ. ನನ್ನ ಬದಲು ಅಖಿಲ್ ಯೋಚನೆ ಮಾಡ್ತಾ ಇದ್ದಾನೆ. ನಾವು ಎತ್ತರಕ್ಕೆ ಬೆಳೆಯೋಕ್ಕೆ ಒಂದು ದಾರಿ ತೋರಿಸ್ತಾ ಇದ್ದಾನೆ. ಅದಕ್ಕೂ ಮೀರಿ ಇನ್ನೇನ್ ಬೇಕು? ನೀವು ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಬಿಟ್ರೆ ಮಾವನವ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ತಿಲ್ಲ. ಈ ಮನೆ, ಆ ಹೊಲ ಮಾವನ್ಗೆ ತುಂಬಾ ಇಷ್ಟ. ಇದನ್ ಮಾರಿದ್ರೆ ಮಾವನ್ನೇ ಮಾರ್ದ ಹಾಗೆ. ಅಪ್ಪನ್ನ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಿದೀವಲ್ಲ ಪಾವನಿ, ಅಪ್ಪನ್ನ ಖುಷಿಯಾಗಿ ನೋಡ್ಕೊಳ್ಳೋಣ. ಯಾವ ಕೊರತೆನೂ ಬರ್ದ ಹಾಗೆ ನೋಡ್ಕೊಳ್ಳೋಣ. ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ನಿಮ್ಮನ್ ಆ ದೇವ್ರು ಬದಲಾಯಿಸಕ್ಕಾಗಲ್ಲ ರೀ. ಅಖಿಲ್, ನಿಮ್ಮಣ್ಣ ಮಾತಿನ ಮೇಲೆ ನಿಂತ್ಕೋತಾರ ಇಲ್ಲ ಮತ್ತೆ ನಿಮ್ಮ ಅತ್ಗೆ ಮಾತ್ ಕೇಳಿ ಸೈನ್ ಮಾಡಕ್ ತಕರಾರು ಮಾಡ್ತಾರಾ? ಹೇಳಕ್ಕಾಗಲ್ಲ ಹಾರಿಕಾ. ಆ ಅಡ್ಡೆಗೋಡೆ ಮೇಲೆ ದೀಪನ ಯಾವತ್ತೂ ನಂಬಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಅವನ ಹತ್ರ ಸೈನ್ ಮಾಡಿಸ್ಕೋಬೇಕು. ಆಮೇಲೆ ಅವನ ಹತ್ರ ಇನ್ಯಾವ ಕೆಲಸನೂ ಇರಲ್ಲ. ಹೊಲ ಮಾರ್ತಿದ್ದಂಗೆನೆ ಮನೆಯಿಂದ ಹೊರಗಾಕೋಣ.
ಇದೇ ಮಾತಿನ ಮೇಲೆ ನಿಂತ್ಕೋ ಅಖಿಲ್. ಮತ್ತೆ ಅಭಿ ಹೇಳ್ದ ಅಂತ ನಿನ್ ಮನ್ಸ್ ಬದಲಾಯಿಸ್ಬೇಡ. ಈ ಆಸ್ತಿ ಎಲ್ಲ ನಮಗೆ ಸಿಗ್ಬೇಕು. ಅಭಿ ಅಭಿ ಕಾಫಿ ತಗೊಳ್ಳಿ. ಹಾ, ಹೊಲ್ದ ಕಡೆ ಹೋಗೋಣವಾ? ಹಾ, ಬನ್ನಿ ಡ್ಯಾಡಿ, ಬನ್ನಿ. ಅಪ್ಪ, ಒಂದು ನಿಮಿಷ. ಇಲ್ಲಿ ಯಾಕೆ ನಿಂತ್ಕೋಬೇಕು ಅಖಿಲ್? ನೀನು ನಮ್ ಜೊತೆ ಹೊಲಕ್ ಬರ್ತಿದ್ಯಾ ಅಲ್ವಾ? ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತಪ್ಪ. ಏನ್ ಮಾತಾಡ್ಬೇಕು? ಕೂತ್ಕೊಳ್ಳಿ ರಾಮ್ ಮೋಹನ್ ಅವರೇ, ಒಂದು ಒಳ್ಳೆ ವಿಷಯ ಮಾತಾಡಬೇಕು. ಇವಾಗ ನಾವು ಹೊಲಕ್ಕೆ ಹೋಗ್ಬೇಕು, ಆಮೇಲೆ ಮಾತಾಡ್ಕೊಳ್ಳೋಣ. ಬನ್ನಿ ಡ್ಯಾಡಿ. MLA ಸರಿ ಮಾತಾಡ್ಬೇಕು ಅಂತಿದ್ದಾರೆ, ಆಮೇಲೆ ಮಾತಾಡೋಣ ಅಂತಿದ್ದೀರಲ್ಲ ಭಾವ. ಹೊಲಕ್ಕೆ ಟೈಮ್ ಆಗುತ್ತೆ ಅನ್ಸುತ್ತೆ. ನನಗೂ ಟೈಮ್ ಇಲ್ಲಮ್ಮ, ನಾನು ಬೆಂಗಳೂರಿಗೆ ಹೊರಡ್ಬೇಕು. ಹೋಗಿರಿ, ಏನಾದರೂ ಇದ್ರೆ ಅಲ್ಲೇ ಮಾತಾಡೋಣ. ಇಶ್ಯೂ ಇಲ್ಲಿದೆ ಅಭಿರಾಮ್. ಏನ್ ಇಶ್ಯೂ? ಡ್ಯಾಡಿ, ಏನೂ ಇಲ್ಲ. ಕೂಲಿಯವ್ರು ಬಂದಿರ್ತಾರೆ, ಕಳೆ ಕೀಳಿಸ್ಬೇಕು. ಉತ್ತರದಲ್ಲಿರೋ ಹೊಲಕ್ಕೆ ನೀರು ಕಟ್ಟಬೇಕು. ಬನ್ನಿ ಹೊಲಕ್ಕೆ ಹೋಗೋಣ. ಆ ಹೊಲದ ಬಗ್ಗೆನೇ ಮಾತಾಡಬೇಕು, ನಿಂತ್ಕೊಳ್ಳಿ. ಹೊಲದ ಬಗ್ಗೆನಾ? ಏನ್ ಮಾತಾಡ್ಬೇಕು? ಹೇಳಿ ಭಾವ. ಅವ್ರೇನೂ ಹೇಳಲ್ಲ, ಹೇಳೋ ಅವಶ್ಯಕತೆನೂ ಅವ್ರಿಗಿಲ್ಲ. ಯಾರೋ ಒಬ್ರು ಬೇಗ ಹೇಳಿ ಅದ್ಕೆ. ಪಾಪ MLA ಸಾಹೇಬ್ರು ಬೆಂಗಳೂರಿಗೆ ಹೋಗ್ಬೇಕಲ್ಲ. ನಿಮ್ಮ ಅಣ್ಣ ಅಭಿ ಹೊಲಕ್ಕೆ ಹೋಗೋದು ಮುಖ್ಯನೇ ಅದ್ಕೆ. ಅಮ್ಮ, ನಾವು ಅದಕ್ಕಿಂತ ಮುಖ್ಯವಾದ ವಿಷಯ ಮಾತಾಡ್ಬೇಕಮ್ಮ. ಏನೇ ಇದ್ರು ಆಮೇಲೆ ಮಾತಾಡೋಣ ಅಖಿಲ್. ಇವಾಗ ಹೊಲಕ್ಕೆ ಹೋಗ್ಬೇಕು. ಹೌದು, ಬೇಕಿದ್ರೆ ನೀವು ಹೊಲಕ್ಕೆ ಬನ್ನಿ, ಅಲ್ಲೇ ಮಾತಾಡೋಣ. ಡ್ಯಾಡಿ, ನಡೀರಿ. ಅಪ್ಪ, ಅಪ್ಪ, ಮಾವ. ನಿಂತ್ಕೊಳ್ಳಿ ಅಪ್ಪ. ಏನ್ ಭಾಸ್ಕರ್, ನಿಮ್ಮ ಅಪ್ಪನ ಹತ್ರ ಆ MLA ಏನ್ ಮಾತಾಡ್ಬೇಕು? ಅದು ಅಮ್ಮ, ಹೇಳು ಭಾಸ್ಕರ್. ಅದು ಏನಿಲ್ಲ ಅತ್ತೆ, ಏನಾದ್ರೂ ಇದ್ರೆ ಅವ್ರು ನೋಡ್ಕೋತಾರೆ. ನೀವ್ ಗಾಬರಿ ಆಗ್ಬೇಡಿ. ನೀವೇನಾದ್ರೂ ಮಾಡ್ಕೊಳ್ಳಿ ಭಾಸ್ಕರ್, ಆದ್ರೆ ನಿಮ್ಮಪ್ಪನ ಮನಃಶಾಂತಿ ಕಳ್ಕೊಳ್ಳೋ ಹಾಗೆ ಮಾಡಕ್ ಹೋಗ್ಬೇಡಿ. ನಾವು ಬೇರೆ ಇದ್ರೂ ಪರವಾಗಿಲ್ಲ, ನೀವ್ ನಮ್ಮನ್ನ ಒಂದ್ ಮಾಡದೇ ಇದ್ರೂ ಪರವಾಗಿಲ್ಲ. ಅಯ್ಯೋ ಅದ್ಕೆ, ಇವ್ರು ನಿಮ್ಮನ್ನ ಒಂದು ಮಾಡಕ್ ಬರ್ಲಿಲ್ಲ, ಹೊಲ ಮಾರೋದಕ್ ಬಂದಿದ್ದಾರೆ. ಸರ್, ಅದು ಏನಯ್ಯ, ನಿಮ್ಮ ಅಪ್ಪ ಅಣ್ಣನ ಉದ್ದೇಶ ಏನು? ನನ್ನೇ ಹೊಲಕ್ ಬಾ ಅಂತಾರ. ನಮ್ಮ MLA ಪ್ರಾಣಿ ಅನ್ಕೊಂಡಿದ್ದೀರಾ? ಹೊಲಕ್ಕೆ ಬಾ ಅನ್ನಕ್ಕೆ? ಅಮ್ಮ, ಸಾರಿ ಸರ್. ಸಾರಿ ಸರ್, ಹೊಲ ಮರೋ ವಿಷಯ ನಮ್ಮ ಅಪ್ಪನಿಗೆ ಗೊತ್ತಾಗಬಾರ್ದು ಅನ್ನೋದು ನಮ್ಮ ಅಣ್ಣನ ಉದ್ದೇಶ ಸರ್. ನಿಮ್ಮ ಅಪ್ಪನಿಗೆ ಗೊತ್ತಾಗದೆ ಆ ಹೊಲನ ಹೇಗೆ ಮಾರ್ತೀರಾ? ಇಲ್ಲ ಇಲ್ಲ, ಇದು ವರ್ಕೌಟ್ ಆಗೋ ಹಾಗೆ ಕಾಣಿಸ್ತಿಲ್ಲ. ನಾನು ಬೆಂಗಳೂರಿಗೆ ಹೋಗಿ ಬೇರೆ ಪಾರ್ಟ್ನರ್ನ ನೋಡ್ಕೋತೀನಿ.
ಆತರ ಪಡ್ಬೇಡಿ ಅಂಕಲ್, ನಮಗೋಸ್ಕರ ಹೊಲಕ್ಕೆ ಬನ್ನಿ. ನೀವು ಹೊಲ ನೋಡಿದ ಹಾಗಾಗತ್ತಲ್ವಾ? ಹೇಗಿದ್ರು ಮಾರ್ತೀವಲ್ಲಮ್ಮ, ನೋಡಿದ್ರೆಷ್ಟು ನೋಡದೇ ಇದ್ರೆಷ್ಟು. ಪ್ಲೀಸ್ ಸರ್, ಈ ಚಾನ್ಸ್ ಮಿಸ್ ಆದರೆ ಮತ್ತೆ ಬರಲ್ಲ. ನಾವು ಹೊಲಕ್ಕೆ ಹೋದರೆ ನಮ್ಮ ಅಪ್ಪನ ಹತ್ರ ಮಾತಾಡಿ ಸೆಟಲ್ ಮಾಡ್ಬೋದು. ನಿಮ್ಮ ಅಪ್ಪನ ಜೊತೆ ಅಭಿ ಇದ್ರೆ ಅದೇನಾದರೂ ನಡೆಯುವಂತ ಮಾತಾ? ಹೌದು ಸರ್, ಆಗಲೇ ಆ ಅಭಿ ನಮ್ಮ MLA ಸರ್ಗೆ ಬೆದರಿಕೆನೂ ಹಾಕ್ದ, ಬೇಗ ಈ ಊರು ಬಿಟ್ಟು ಹೋಗಿ ಅಂತನೂ ಅಂದ. ಪಾಪ ನಮ್ಮ MLA ಸಾರು ತುಂಬ ಭಯ ಪಟ್ಬಿಟ್ರು. ಯಾಕೋ ಕಪಾಳಕ್ಕೆ ಹೊಡೆದಿದ್ದು ಸಾಕಾಗ್ಲಿಲ್ವಾ? ಭಯ ಪಡೋನಾಗಿದ್ರೆ ಇನ್ನು ಈ ಊರಲ್ಲೇ ಇರ್ತಿದ್ನ. ಅಭಿಗೂ ನಮ್ಮ ಹೊಲಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್, ಅವನ ಬಗ್ಗೆ ನೀವು ವರಿ ಮಾಡ್ಕೋಬೇಡಿ. ಆದ್ರೆ ನಿಮ್ಮ ಅಪ್ಪ ಅಭಿಗೂ ತಂದೆ ಮಗನ ಸಂಬಂಧ ಇದೆಯಲ್ಲಯ್ಯ, ಅವನ್ ಏನೇ ಹೇಳಿದ್ರು ನಿಮ್ಮ ಅಪ್ಪ ಕೇಳ್ತಾರೆ. ನೀವು ಬಂದ್ ಮಾತಾಡಿದ್ರೆ ನಮ್ಮ ಮಾವ ಕೇಳ್ತಾರೆ ಅಂಕಲ್. ಸರಿನಮ್ಮ, ನಾನು ಹೊಲಕ್ಕೆ ಬರ್ತೀನಿ. ಅಲ್ಲೇನು ಎಡವಟ್ ಆಗ್ಬಾರ್ದು. ಇಲ್ಲಿ ನೋಡಿ, ಎಡವಟ್ ಆಯ್ತು, ನಾನು ಅಲ್ಲಿಂದಲೇ ಬೆಂಗಳೂರಿಗೆ ಹೋಗ್ತೀನಿ. ಮತ್ತೆ ನೀವು ನನಗೆ ಫೋನ್ ಮಾಡಬೇಡಿ, ನಾನು ನಿಮ್ಗೆ ಫೋನ್ ಮಾಡಲ್ಲ. ಇಲ್ಲ ಸರ್, ಇವತ್ತು ಮ್ಯಾಟ್ರ್ ಸೆಟ್ಲ್ ಆಗುತ್ತೆ, ನಾವು ಹೊಲಕ್ಕೆ ಹೋಗೋಣ. ನಮ್ಮ ಜೊತೆ ಆ ಭಾಸ್ಕರ್ ಬಂದ್ರೆ ಚೆನ್ನಾಗಿರುತ್ತೇನೋ. ಅವನ ಹತ್ರ ಏನು ಕೆಲಸ ಸರ್, ಅವ್ನು ಸೈನ್ ಮಾಡಿದ್ರೆ ಸಾಕಲ್ವಾ? ನೀನು ವೈಫ್ ತರ ನೀನು ತುಂಬಾ ಶಾರ್ಪ್ ಆಗಿದೀಯಾ. ಬೇಗ ಮುಂದೆ ಬರ್ತೀಯಾ? ಥ್ಯಾಂಕ್ ಯು ಸರ್. ಬೇಗ ಬೇಗ ಕೆಲಸ ಮಾಡಿ ಡ್ಯಾಡಿ. ನಾನು ಹೋಗಿ ಮೋಟರ್ ಆನ್ ಮಾಡ್ಕೊಂಬರ್ತೀನಿ. ಒಂದು ನಿಮಿಷ ಅಭಿ. ಏನ್ ಡ್ಯಾಡಿ? ನೀವೇನೋ ನಾನು ಕರೆದೆ ಅಂತ ಈ ಊರಿಗೆ ಬಂದ್ರಿ, ಆದರೆ ಭಾಸ್ಕರ್ ಅಖಿಲ್ ಯಾಕೆ ಬಂದಿದ್ದಾರೆ? ಅವ್ರಿಗೆ ಊರು ನೋಡಬೇಕು ಅಂತ ಅನಿಸಿ ಬಂದಿರ್ಬೋದಲ್ವ ಡ್ಯಾಡಿ? ಇಲ್ಲ ಅಭಿ, ಅವ್ರಿಗೆ ನನ್ನ ಮೇಲೆ ಈ ಊರಿನ ಮೇಲೆ ಪ್ರೀತಿ ಇಲ್ಲ ಅಂತ ನನಗೆ ಗೊತ್ತು. ಅವ್ರು ಬರೋದಕ್ಕೆ ಏನೋ ಕಾರಣ ಇದೆ. ಆಗ್ಲೇ ಅಖಿಲ್ ಮತ್ತೆ MLA ನನ್ನ ಹತ್ರ ಏನೋ ಮಾತಾಡಬೇಕು ಅಂದ್ರು. ಏನಿಲ್ಲ ಡ್ಯಾಡಿ, ಈ ಊರಲ್ಲಿರೋ ವೋಟರ್ಸ್ ಬಗ್ಗೆನೋ ಅವ್ರಿಗೆ ಬೇಕು ಬೇಡದರ ಬಗ್ಗೆ ಆಗಿರುತ್ತೆ. ಆ MLAದು ಈ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಎಲೆಕ್ಷನ್ನು ಹತ್ರದಲ್ಲಿಲ್ಲ. ಅಖಿಲ್ ಏನೋ ನನಗೆ ಹೇಳಬೇಕು ಅನ್ಕೊಂಡಿದ್ದಾನೆ. ಏನು ಇಲ್ಲ ಡ್ಯಾಡಿ, ನಾನು ಹೋಗಿ ಮೋಟರ್ ಆನ್ ಮಾಡ್ಕೊಂಬರ್ತೀನಿ. ಅಭಿ, ನೀನ್ ನನ್ನ ಹತ್ರ ಏನು ಮುಚ್ಚಿಡ್ತಿಲ್ಲ ತಾನೆ? ನಾನು ಸಿಟಿಲಿ ಇಲ್ದೇ ಇರೋದಕ್ಕೆ ಒಂದು ಕಾರಣ ಇದೆ. ನೀನ್ ಆಸ್ತಿ ಎಲ್ಲ ನಮಗ್ ಕೊಟ್ಟು ನೀನ್ ಕಷ್ಟಪಡ್ತಿರೋದು ನೋಡ್ತಿದ್ರೆ ನಂಗೆ ತುಂಬಾ ಸಂಕಟ ಆಗ್ತಿದೆ. ಅದನ್ನ ನೋಡೋಕಾಗ್ದೇನೆ ನಾನು ಈ ಊರಿಗೆ ಬಂದಿದ್ದು. ನಾವು ಹ್ಯಾಪಿಯಾಗಿದ್ದೀವಿ ಡ್ಯಾಡಿ. ನನಗಾಗ್ತಿಲ್ಲ ಅಭಿ, ಪಶ್ಚಾತ್ತಾಪದಿಂದ ನನ್ನ ಹೃದಯ ಒಡೆದೋಗ್ತಾ ಇದೆ. ನನ್ನ ತಮ್ಮನ ಆತ್ಮ ನನ್ನನ್ನು ಪ್ರಶ್ನೆ ಕೇಳ್ತಾ ಇದೆ. ತುಂಬಾ ನೋವಾಗ್ತಿದೆ ಅಭಿ. ನೀವು ಅದನ್ನೆಲ್ಲ ಮನ್ಸು ಕಚ್ಕೊಳಕ್ ಹೋಗ್ಬೇಡಿ ಡ್ಯಾಡಿ. ನನ್ನ ಸಮಯ ಮುಗಿಯೋವರೆಗೂ, ನನ್ನ ದೇಹ ಈ ಮಣ್ಣಲ್ಲಿ ಸೇರೋವರೆಗೂ ನಾನು ಈ ಊರಲ್ಲೇ ಇರ್ತೀನಿ ಅಭಿ. ನಾನು ಆದ್ಮೇಲೆ ಈ ಹೊಲ ನಿನ್ಗೆ. ನನಗೆ ಯಾಕೆ ಡ್ಯಾಡಿ? ಅವ್ರು ಕೊಟ್ರೆ ಮಾರ್ಕೊಂತಾರ ಅಭಿ, ಅದೇ ನಿನ್ ಕೊಟ್ರೆ ನನ್ನ ಹಾಗೆ ನಿಮ್ಮ ಅಪ್ಪನ ಹಾಗೆ ವ್ಯವಸಾಯ ಮಾಡ್ತೀಯ. ಇದು ಬರೀ 7 ಎಕರೆ ಹೊಲ ಅಲ್ಲ ಅಭಿ, ನನ್ನ ಪ್ರಾಣ. ಡ್ಯಾಡಿ ಗೊತ್ತು, ನಿಮ್ಮ ಪ್ರಾಣನ ಅಣ್ಣ ಅಖಿಲ್ ಮಾರಬೇಕು ಅಂತ ಅನ್ಕೊಂಡಿದ್ದಾರೆ. ಅದನ್ನ ನಿಮ್ಗೆ ಹೇಗೆ ಹೇಳೋದು? ನನ್ನ ಪ್ರಾಣ ಹೋದ್ರೂ ಸರಿ, ಈ ಹೊಲನ ಮಾರಕ್ ಬಿಡಲ್ಲ. ಅಷ್ಟು ಮಾತ್ರ ಮಾಡ್ಬೋದು ಡ್ಯಾಡಿ ನಾನು. ಪಾವನಿ, ಬೇಗ ಲಗೇಜ್ ಪ್ಯಾಕ್ ಮಾಡು, ನಾವು ಬೇಗ ಬೆಂಗಳೂರಿಗೆ ಹೋಗ್ಬೇಕು. ಅಷ್ಟ ಅರ್ಜೆಂಟ್ ಏನಮ್ಮ? 4 ದಿನ ಇದ್ದು ಅಪ್ಪನ್ನ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡು ತಾನೆ. ಯಾಕೆ ಬಂದಿದ್ದೀರಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ಅಪ್ಪನಿಗೆ ಮನಃಶಾಂತಿ ಇಲ್ದಿರೋ ಆಗಿ ಮಾಡಕ್ ಬಂದಿದ್ದೀರಾ? ನೀವು ಹೀಗೆ ಮಾಡಿದ್ರೆ ನಿಮ್ಮ ಅಪ್ಪ ನಾನು ಒಂದಾಗಕ್ಕಾಗಲ್ವಲ್ಲ. ಈ ಜನ್ಮದಲ್ಲಿ ಅವ್ರು ಮತ್ತೆ ನನ್ನ ಮುಖನೂ ನೋಡಲ್ಲ. ಏನಾಯ್ತದ್ಕೆ ಕೂಗಾಡ್ತಿದ್ಯಾ? ನಿನ್ ಬ್ಯಾಗ್ ಪ್ಯಾಕ್ ಮಾಡ್ಕೋ. ಅದಕ್ಕೆ ಹಾರಿಕಾ, ನೀನು ಲಗೇಜ್ ಪ್ಯಾಕ್ ಮಾಡು, ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಈಗಲೇ ಯಾಕದ್ಕೆ? ಇವಾಗ ಏನಾಯ್ತು ಅತ್ತೆ? ಇನ್ನು ಏನಾಗ್ಬೇಕು?
ನಮ್ಮನ್ನ ಕರ್ಕೊಂಡು ನೀವು ಇಲ್ಲಿಗೆ ಬಂದಿದ್ದು ನಿಮ್ ಹಿಂದೆನೆ ಆ MLA ಬಂದಿರೋದು ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ನನಗೆಲ್ಲ ಅರ್ಥ ಆಯ್ತು. ಸತ್ರು ಇಂಥ ಕೆಲ್ಸಕ್ಕೆ ನಾನು ಒಪ್ಕೊಳ್ಳೋದೇ ಇಲ್ಲ. ದೊಡ್ಡೋಳಾಗಿ ನೀನೇ ಹೀಗೆ ಅಡ್ಡ ಹಾಕಿದ್ರೆ ಹೇಗತ್ಕೆ? ನೀನ್ ಬಾಯಿ ಮುಚ್ತೀಯ ಅದಕ್ಕೆ? ನೀನ್ ಬದಲಾಗಿದೆ ಅಂದ್ಕೊಂಡಿದ್ದೆ. ಇನ್ನು ಇವರಿಗೆ ಕಿವಿ ಚುಚ್ತಾನೆ ಇದೆಯಾ ಅಂತ ಆಯ್ತು. ಈಗ್ಲೇ ನಿನ್ನ ಅರ್ಧ ಜೀವನ ನಾಶ ಆಗೋಗಿದೆ. ಇನ್ನು ನಾಶ ಮಾಡ್ಕೋಬೇಡ. 4 ತಿಂಗಳಲ್ಲಿ ಶ್ರಾವ್ಯ ಮದ್ವೆ ಅಮ್ಮ. ನಮ್ ಬೀಗ್ರು ಕೋಟ್ಯಾಧೀಶ್ವರರು. ಅದಕ್ಕೆ ನಾವು ಅವ್ರಿಗೆ ಸಮನಾಗಿರ್ಬೇಕಲ್ಲ ಅಂತ ಅವ್ರು ಹೇಳಿದ್ರಾ? ಗಂಡಿಗೆ ಚಿನ್ನ ಒಡವೆ ಕೊಡಿ ಅಂತ ಕೇಳ್ತಾ ಇದಾರಾ? ನಮ್ಮ ಆಸ್ತಿ ನೋಡೋ, ಅಂತಸ್ ನೋಡೋ, ನಮ್ಮ ಹುಡುಗಿನ ಅವರು ಮದ್ವೆ ಮಾಡ್ಕೋತಾ ಇಲ್ಲ ಭಾಸ್ಕರ್. ಅಭಿಮುಖ ನೋಡಿ, ಅಭಿ ಒಳ್ಳೆತನ ನೋಡಿ ನಮ್ಮ ಸಂಬಂಧನ ಒಪ್ಕೊಂಡಿದ್ದಾರೆ. ಅಭಿನೇ ನಮ್ಮ ಆಸ್ತಿ. ಅದನ್ನ ನೆನ್ಪಿಟ್ಕೋ. ಇದೇನು ಅವ್ರಿಲ್ದೆ ನಾವು ಬದುಕಕ್ಕಾಗಲ್ವಾ ಅತ್ತೆ? ಅವನಿಲ್ದೇ ಇದ್ದಿದ್ರೆ ನಮಗೆ ಈ ಬದುಕೆ ಇರ್ತಾ ಇರ್ಲಿಲ್ಲ. ಇವತ್ತು ನೀವೆಲ್ಲರೂ ಸೇರಿ ಅನುಭವಿಸ್ತಾ ಇರೋ ಈ ಆಸ್ತಿ ಅಭಿದೆ. ಈ ಮಾತು ಅಂತೀರಾ ಅಂತಾನೆ ಅಖಿಲ್ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು ಅಂತಿರೋದು. ಅದಕ್ಕೆ ನೀವು ಅಡ್ಡ ಬರ್ತಿದ್ದೀರಾ? ಸ್ವಂತವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡುವನ್ನು ಯಾರು ಅಡ್ಡ ಬರೋದಿಲ್ಲ. ಏನ್ ಮಾಡ್ಬೇಕಂದ್ರು ಬಂಡವಾಳ ಬೇಕಲ್ವಾ ಅತ್ತೆ? ನನ್ನ ಗಂಡನ ಹೊಲ ನಿಮ್ಗೆ ಬಂಡವಾಳ ಅಲ್ಲ, ಅದು ನನ್ನ ಗಂಡನ ಪ್ರಾಣ. ಹೊಲ ಮಾರಿದ್ರೆ ಅವರ ಪ್ರಾಣನೇ ತೆಗೆದ ಹಾಗೆ. ಮಾವ ಇನ್ನೂ ಎಷ್ಟು ದಿನ ವ್ಯವಸಾಯ ಮಾಡ್ತಾರೆ? ಅವ್ರಿಗೂ ವಯಸ್ಸಾಗ್ತಾ ಇದೆಯಲ್ಲ. ಅವ್ರ ದೇಹದಲ್ಲಿ ಪ್ರಾಣ ಇರೋವರೆಗೂ ವ್ಯವಸಾಯ ಮಾಡ್ತಾರೆ. ಹೌದು, ಅಖಿಲಲ್ಲಿ ಮಾವನವ್ರ ಹತ್ರ ಮಾತಾಡೋದಕ್ಕೆ ಹೊಲಕ್ಕೆ ಹೋಗಿದ್ದಾರೆ. ಅಪ್ಪ ಅಪ್ಪ, ಡ್ಯಾಡಿ, ಅಖಿಲ್ ಬರ್ತಾ ಇದ್ದಾನೆ. ಏನು? ನಿಮ್ಮ ಹತ್ರ ಮಾತಾಡ್ಬೇಕು. ಬಾ ಇಲ್ಲಿ. ನೀವೇ ಬನ್ನಿ. ಇರು, ಬರ್ತೀನಿ. ಡ್ಯಾಡಿ, ನೀವಿಲ್ಲೇ ಇರಿ, ನಾನು ಹೋಗಿ ಮಾತಾಡ್ಕೊಂಡ್ಬರ್ತೀನಿ. ಅಖಿಲ್, ನಾನು ಕರೆದಿದ್ದು ನಮ್ಮ ಅಪ್ಪನ, ನಿನ್ನಲ್ಲ. ಇವಾಗ ಡ್ಯಾಡಿ ಹತ್ರ ಹೊಲದ ಬಗ್ಗೆ ಮಾತಾಡಬೇಡ ಅಂತ ಹೇಳಿದ್ನಲ್ಲ. ಯಾಕೆ? ಈ ಹೊಲ ನೀನು ಹೊಡೆಯೋಣ ಅಂತನಾ? ಅಲ್ಲ ಅಖಿಲ್, ಈ ಹೊಲ ಡ್ಯಾಡಿ ಹತ್ರನೇ ಇರಲಿ ಬಿಡು. ಅವರೇನು ಮಾಡ್ತಾರೆ ವ್ಯವಸಾಯ ಬಿಟ್ಟು? ನಾನಾದರೆ ವ್ಯಾಪಾರ ಮಾಡ್ತೀನಿ. ನಾನು ಹೇಳೋದು ಕೇಳಕ್ಕಿಲ್, ಈ ಹೊಲದ ಬಗ್ಗೆ ಆಮೇಲೆ ಮಾತಾಡೋಣ. MLA ಸರ್ ಅಲ್ಲಿ ವೇಟಿಂಗು. ಏನು ಪ್ಯಾಂಟು ಶರ್ಟ್ ಹಾಕೊಂಡ್ಬಂದಿದ್ಯಾ? ಇವತ್ತು ಹೊಲದ ಕೆಲಸ ಮಾಡಲ್ವಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನ್ ಮಾತಾಡ್ಬೇಕು? ಕುಂಬಾರ ಮಡಿಕೆ ಮಾಡೋದ್ ಬಿಟ್ಟು ಇನ್ನೇನೋ ಮಾಡದಂತೆ. ಕೆಲಸ ನಿಲ್ಸಿ ಮಾತಾಡ್ಬೇಕಾ? ನೀವು ಮನೇಲಿ ಮಾತಾಡ್ತೀನಿ ಅಂದಾಗ ಕೇಳಿಸ್ಕೊಳ್ದೆ ಹಾಗೆ ಬಂದ್ಬಿಟ್ರಿ. ಸರಿ, ಏನ್ ಹೇಳ್ಬೇಕು ಹೇಳು. ಅದು ಯಾಕೋ ತಡವರ್ಸ್ತೀಯಾ? ಅದು ಈ ಹೊಲ ಈ ಹೊಲ
ಏನು? 7 ಎಕರೆನೇ ತಾನೆ? ಹೌದು. ಅದಕ್ಕೇನೀಗ? ಚೆನ್ನಾಗಿ ಬೆಳೆ ಬರುತ್ತಾ? ಬೆಳೆ ಬಂದ್ರೆ ನಿನ್ಗೇನು, ಬತ್ ಹೋದ್ರೆ ನಿನ್ಗೇನು? ನೀನ್ ಸಿಟಿಲ್ ತಾನೆ ಇರೋದು. ಅಂದ್ರೆ ಅಪ್ಪ ಇದನ್ ಕೇಳೋಕ್ ಬಂದ? ಹೌದಪ್ಪ. ಕೆಲ್ಸ ಕಾರ್ಯ ಇಲ್ದಿರೋ ಮುಟ್ಟಾಳ ನೀನ್ ಬಂದು ನಮ್ ಕೆಲ್ಸ ಹಾಳು ಮಾಡಿದ್ಯಲ್ಲೋ. ಥ್ಯಾಂಕ್ಸ್ ಅಖಿಲ್. ಡ್ಯಾಡಿ ಹತ್ರ ಈ ಹೊಲದ ಬಗ್ಗೆ ಕೇಳದೆ ಇದ್ದಿದ್ದಕ್ಕೆ. ನೀನು ಹೇಳ್ದೆ ಅಂತ ನಿಲ್ಸಿಲ್ಲ ನಾನು. ಹೇಳು ಹಾರಿಕಾ. ನಿಮ್ಮ ಅಪ್ಪನ ಕೇಳ್ತೀಯಾ ಅಖಿಲ್? ಇನ್ನೂ ಕೇಳಿಲ್ಲ. ಇನ್ ಯಾವಾಗ ಕೇಳ್ತೀಯಾ? ಅದು ಅಪ್ಪ. ಅರ್ಥ ಆಯ್ತು. ನಿಮ್ಮಪ್ಪನ ನೀನ್ ಕೇಳಕ್ಕಾಗ್ತಿಲ್ಲ. ಇಲ್ಲಿ ನಿಮ್ಮಮ್ಮ ನನ್ನ ಲಗೇಜ್ ಪ್ಯಾಕ್ ಮಾಡು ಅಂತಿದ್ದಾರೆ. ನನ್ನ ಕೈಲಿ ಆಗಲ್ಲ ಅಖಿಲ್, ನಾನು ಬರ್ತಿದ್ದೀನಿ. ಹಾರಿಕಾ ಹಾರಿಕಾ ಕೇಳು, ಎಲ್ಲಿಗೆ? ಹೊಲಕ್ಕೆ ನಾನೇ ಬಂದು ನಿಮ್ಮಪ್ಪನ ಕೇಳ್ತೀನಿ.